ಆಸ್ತಿ ಮಾರಾಟ ವಿಚಾರವಾಗಿ ಸಹೋದರರ ನಡುವೆ ನಡೆದ ಮಾರಾಮಾರಿಯಲ್ಲಿ ತಮ್ಮನನ್ನ ಅಣ್ಣನೇ ಕೊಲೆ ಮಾಡಿದ ಘಟನೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ ನಡೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮೃತನನ್ನ ರಾಜು ಸಿದ್ದಪ್ಪ ರುದ್ರಪ್ಪಗಳು 45 ವರ್ಷ ಎಂದು ಗುರುತಿಸಲಾಗಿದ್ದು, ಆತನ ಅಣ್ಣ ಸಂಜು ರುದ್ರಪ್ಪಗಳು 49 ವರ್ಷ ಕೊಲೆ ಆರೋಪಿಯಾಗಿದ್ದಾನೆ. ಗೋಡಗೇರಿ ಗ್ರಾಮದಲ್ಲಿರುವ 3 ಎಕರೆ ಜಮೀನು ಮಾರಾಟ ಮಾಡುವ ವಿಚಾರವಾಗಿ ಇಬ್ಬರು ಸಹೋದರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬಳಿಕ ಜಗಳ ತಾರಕಕ್ಕೇರಿದ್ದು, ಆರೋಪಿ ಸಂಜು ತನ್ನ ತಮ್ಮ ರಾಜು ಅವರ ತಲೆಗೆ ಕಲ್ಲಿನಿಂದ ಹೊಡೆದು ಹಾಗೂ ಕುತ್ತಿಗೆ ಹೆಚ್ಚುಕಿ ಹತ್ಯೆ ಮಾಡಿದ್ದಾನೆ ಎಂದರು. ಬೆಳಗಾವಿ ಜಿಲ್ಲೆ ಅಂಕಲಿಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ಅಂಕಲಿ ಗ್ರಾಮದಲ್ಲಿ ನಿನ್ನೆ ಭಾನುವಾರ 28/6/2026 ಒಂದು ಖಾಲಿಯಾಗಿರುವ ಬಿಲ್ಡಿಂಗ್ ಕಡೆಯಿಂದ ತುಂಬ ಸಿಕ್ಕಾಪಟ್ಟ ಸ್ಮೆಲ್ ಬರ್ತಾ ಇದೆ ಎಂದು ಜನರು ಹೇಳೋ ಸಂದರ್ಭದಲ್ಲಿ ಹೋಗಿ ಚೆಕ್ ಮಾಡುವಾಗ ಅಲ್ಲಿ ಒಂದು ದೇಹ ಇರ್ತದೆ, ಮೃತಪಟ್ಟಿರುವುದು ಕಂಡು ಬಂದಿರ್ತದೆ. ಒಂದು ಹೆವಿ ಸ್ಮೆಲ್ ಬರ್ತಾ ಇತ್ತು. ಸೊ ಮಿನಿಮಮ್ ಒಂದು 2-3 ದಿವಸ ಆಗಿರಬಹುದು. ಅಂದರೆ ಏನಾಗಿರುತ್ತೆ ಅಂದರೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರು ಯಾರೆಂದರೆ ಚೆಕ್ ಮಾಡುವ ಸಂದರ್ಭದಲ್ಲಿ ರಾಜು ಸಿದ್ದಪ್ಪ ಇವರಿಗೊಂದು 45 ವಯಸ್ಸು, ಇವರು ಹುಕ್ಕೇರಿ ತಾಲೂಕು ಗುಡಿಗೇರಿ ನಿವಾಸಿಯಾಗಿರ್ತಾರೆ. ಇತ್ತೀಚೆಗೆ 2 ತಿಂಗಳ ಹಿಂದೆ ಅಂಕಲಿಗೆ ಬಂದು ಅಲ್ಲಿ ಸುತ್ತಮುತ್ತ ಕೆಲಸ ಮಾಡಿಕೊಂಡು ಸಿಗುವ ಕೆಲಸವನ್ನು ಮಾಡಿಕೊಂಡು ತನ್ನ ಅಣ್ಣನ ಜೊತೆ ಇರ್ತಾರೆ. ಅಣ್ಣನ ಸಂಜೀವ್ ಸಿದ್ದಪ್ಪ ರುದ್ರಪ್ಪ ಇವರಿಗೊಂದು 49 ವರ್ಷ. ಸೊ ಮೃತಪಟ್ಟಿರೋ ರಾಜು ಸಿದ್ದಪ್ಪ ಅವರಿಗೆ ಹೆಂಡತಿ ಇದೆ, ಒಂದು 5-6 ವರ್ಷ ಹಿಂದೆ ಸೂಸೈಡ್ ಮಾಡ್ಕೊಂಡು ಹೋಗಿರ್ತಾರೆ. ಒಂದು 2 ಮಕ್ಕಳಿದ್ದಾರೆ. ಕೊಲೆ ಮಾಡಿರೋದು ಸಂಜೀವ್ ಸಿದ್ದಪ್ಪ ರುದ್ರಪ್ಪ, ಸ್ವಂತ ಅಣ್ಣನ ಕೊಲೆ ಮಾಡಿರ್ತಾನೆ. ಇವರಿಗೂ ಕೂಡ ಹೆಂಡತಿ ಒಂದು 15 ವರ್ಷ ಹಿಂದೆ ಹೆಂಡತಿ ಬಿಟ್ಟು ಹೋಗಿರ್ತಾರೆ. ಎಲ್ಲಿ ಕೆಲಸ ಸಿಗುತ್ತದೆ ಅಲ್ಲಿ ಹೋಗೋದು, ಹೋಟೆಲ್ಗಳಲ್ಲಿ ಸರ್ವರಾಗಿ ಕೆಲಸ ಮಾಡೋದು ಮತ್ತು ಬೇರೆ ಬೇರೆ ಕೆಲಸಗಳು ಯಾವುದೂ ಸಿಗುವ ಕೆಲಸ ಮಾಡೋದು, ಮಠಕ್ಕೆ ಹೋಗಿ ಊಟ ಮಾಡಿಕೊಂಡು ಜೀವನ ಮಾಡ್ಕೊಂಡಿರ್ತಾರೆ. ಇತ್ತೀಚೆಗೆ ಅಣ್ಣ ತಮ್ಮ ಇಬ್ಬರು ಕಳೆದ 2 ತಿಂಗಳಿಂದ ಅಂಕಲಿಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಗೌರ್ಮೆಂಟ್ ಜಾಗದಲ್ಲಿ ಇರುವ ಪಾಲಾಗಿರೋ ಬಿಲ್ಡಿಂಗಲ್ಲಿ ಅಲ್ಲಿ ರಾತ್ರಿ ಬಂದು ಮಲ್ಕೊಳ್ಳೋದು, ಊಟಕ್ಕೆ ಮಠಕ್ಕೆ ಅಲ್ಲಿ ಅಂಕಲಿಗೆಲ್ಲ ಇರುವ ಮಠಕ್ಕೆ ಊಟ ಮಾಡಿಕೊಂಡು ಸಿಗುವ ಕೆಲಸವನ್ನು ಮಾಡಿಕೊಂಡು ಇಲ್ಲಿ ಮಲಗೋದು ಮಾಡ್ಕೊಂಡಿರ್ತಾರೆ. ಇವ್ರ ಮಧ್ಯದಲ್ಲಿ 2 ಜನ ಮಧ್ಯದಲ್ಲಿ ಒಂದು 2 ಜನಕ್ಕೆ ಸೇರಿ ಒಂದು ಸುಮಾರು 3 ಎಕರೆ ಜಮೀನಿದೆ. 3 ಎಕರೆ ಜಮೀನಲ್ಲಿ ಮೃತಪಟ್ಟಿರೋನು ನಾನು ಮಾರಾಟ ಮಾಡ್ತೀನಿ ಅಂದರೆ ಹೇಳೋ ಸಂದರ್ಭದಲ್ಲಿ ಕೊಲೆ ಮಾಡಿರೋನು ಇಲ್ಲ ಬೇಡ ಅಂದರೆ ಇಲ್ಲಿ ಗಲಾಟೆ ಮಾಡಿಕೊಂಡು ಅವಾಗ ಗಲಾಟೆ ಮಾಡ್ಕೊಂಡಿರ್ತಾರೆ. ಸ್ವಂತ ತಮ್ಮನನ್ನೇ ಕಲ್ಲಿನಿಂದ ಹೊಡೆದು ಸಾಯಿಸಿರ್ತಾನೆ. ಅದು ಇಬ್ಬರು ಕುಡಿದಿರ್ತಾರೆ. ಕುಡಿದ ನೆಶೆಯಲ್ಲಿ ಇಬ್ಬರನ್ನು ಕೂಡ ಹೊಡೆದಾಡ್ಕೊಂಡಿರ್ತಾರೆ. ಸಾಯಿಸಿಬಿಟ್ಟು ಇವನು ಮಠಕ್ಕೆ ಹೋಗಿಬಿಟ್ಟಿದ್ದಾನೆ. ಮಠದಲ್ಲಿ ಊಟ ಮಾಡಿಕೊಂಡು ಅಲ್ಲಿನೇ ಸುತ್ತಾಡ್ಕೊಂಡಿರೋದು ಕಂಡು ಬಂದಿರ್ತದೆ. ಸೊ ಅದಾದಮೇಲೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅಣ್ಣನೇ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಪರ್ಸ್ನಲಾಗಿ ನಾವು ಕೂಡ ನಾನು ಮತ್ತು DSP ಇನ್ಸ್ಪೆಕ್ಟರ್ ಎಲ್ಲ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅದು ಘಟನೆ 24ನೇ ತಾರೀಕೆ ಆಗಿರೋದು ಕಂಡು ಬಂದಿರ್ತದೆ. ಅಕ್ಯೂಸರನ್ನು ಕೂಡ ಸೆಕ್ಯೂರ್ ಮಾಡಲಾಗಿರ್ತದೆ. ಅಣ್ಣ ತಮ್ಮ ಇಬ್ಬರೇ, ಅವ್ರಿಗೆ ಫ್ಯಾಮಿಲಿ ಯಾರು ಜೊತೆಗಿಲ್ಲ, ಇಬ್ಬರಿಗೂ ಫ್ಯಾಮಿಲಿ ಜೊತೆಗಿಲ್ಲ. ಮೃತಪಟ್ಟಿರೋರಿಗೆ ಹೆಂಡತಿ ಹೋಗಿರ್ತಾರೆ. ಕೊಲೆ ಮಾಡಿರೋರಿಗೆ ಹೆಂಡತಿ 15 ವರ್ಷ ಹಿಂದೆನೇ ಹೋಗಿರ್ತಾರೆ, ಬಿಟ್ಟು ಹೋಗಿರ್ತಾರೆ. ಇಬ್ಬರಿಗೂ ಮಕ್ಕಳಿದ್ದಾರೆ, ಬಟ್ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಇವರಿಬ್ಬರು ಮಾತ್ರ ಒಂದು ಪಾಲು ಆಗಿರೋ ಬಿಲ್ಡಿಂಗಲ್ಲಿ ಇದ್ದಾರೆ. ಸೊ ಅಲ್ಲಿ ಅವಾಗ ಕುಡಿದು ಗಲಾಟೆ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಆಗಿರ್ತದೆ. ಆಸ್ತಿ ಮಾರಾಟ ಒಂದು ಕುಡಿದ ನೆಶೆಯಲ್ಲಿ ಮಾಡಿರೋದು ಇನ್ನೊಂದು ಕಂಡು ಬಂದಿರ್ತದೆ. ಮರ್ಡರ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಮಠಕ್ಕೆ ಹೋಗಿ ಅವರು ರೆಗ್ಯುಲರ್ ಆಗಿ ಮಠಕ್ಕೆ ಹೋಗಿ ಊಟ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ರೆಗ್ಯುಲರ್ ಆಗಿ ಊಟಕ್ಕೆ ಇಲ್ಲಿ ಅವ್ರಿಗೆ ಅಂದರೆ ಅಡುಗೆ ಮಾಡೋದಕ್ಕೆ ಏನಲ್ಲ, ಹೋಟೆಲಲ್ಲಿ ಹಣಕಾಸು ಇರುವ ಸಂದರ್ಭದಲ್ಲಿ ಹೋಟೆಲ್ಗೆ ಹೋಗೋದು, ಇಲ್ಲಾಂದ್ರೆ ಮಠದಲ್ಲಿ ಹೋಗಿ ಊಟ ಮಾಡೋದು ಕಂಡು ಬಂದಿರ್ತದೆ. ಇಬ್ಬರು ಸಹೋದರರು ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮದ ಪಾಳು ಬಿದ್ದ ಕಟ್ಟಡವೊಂದರಲ್ಲಿ ವಾಸಿಸುತ್ತಿದ್ದು, ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಪ್ರತಿದಿನ ರಾತ್ರಿ ಅಂಕಲಗಿ ಮಠದಲ್ಲಿ ಊಟ ಮಾಡಿ ಬಳಿಕ ಅದೇ ಕಟ್ಟಡದಲ್ಲಿ ಉಳಿಯುತ್ತಿದ್ದರು. ಘಟನೆ ಸಂಬಂಧ 2 ಕುಟುಂಬಗಳಿಂದ ಯಾವುದೇ ದೂರು ದಾಖಲಾಗಿರುವುದಿಲ್ಲ ಎಂದರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. American collection में आओ, नई वैरायटी यहाँ पाओ, सबके लिए
अमरकॉन कलेक्शन, खड़े बाजार, बेलगाम।